ಇಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ 10ನೇ ತರಗತಿಯ ಅಧ್ಯಾಯವಾಗಿರ್ತಕ್ಕಂಥ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪ್ರಸ್ತುತ ಅಧ್ಯಾಯದ ಕುರಿತು ಭಾಗ 1ರಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಪರಿಕಲ್ಪನೆಗಳು, ಅದೇ ರೀತಿ ಪ್ರಾಣಿಗಳಲ್ಲಿ ನರವ್ಯೂಹದಲ್ಲಿ ನರಕೋಶ ಅಥವಾ ನ್ಯೂರಾನಿನ ರಚನೆ, ಪರಾವರ್ತಿತ ಕ್ರಿಯೆ, ಪರಾವರ್ತಿತ ಚಾಪ, ಹಾಗೆ ಮಾನವನ ಮಿದುಳಿನ ರಚನೆ ಮತ್ತು ಕಾರ್ಯಗಳನ್ನು ಕುರಿತು ಚರ್ಚಿಸಿದ್ದೇವೆ ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ಪ್ರಸ್ತುತ ಭಾಗ 2ರಲ್ಲಿ ನಾವು ವಿದ್ಯಾರ್ಥಿಗಳೇ ಕಲಿಯಬೇಕಾಗಿರುವ ಕಲಿಕಾಂಶಗಳೆಂದರೆ ಈ ಅಂಗಾಂಶಗಳನ್ನು ಯಾವ ರೀತಿ ರಕ್ಷಣೆ ಮಾಡ್ತಕ್ಕಂಥದ್ದು, ಅದೇ ರೀತಿ ನರ ಅಂಗಾಂಶವು ಹೇಗೆ ಕ್ರಿಯೆಯನ್ನು ಉಂಟು ಮಾಡುತ್ತದೆ, ಆಮೇಲೆ ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿ ಇರುವಂತೆ ಸಸ್ಯಗಳಲ್ಲೂ ಸಹ ಸಹಭಾಗಿತ್ವ ಇರುತ್ತೆ. ಆ ಸಸ್ಯಗಳ ಸಹಭಾಗಿತ್ವ, ಆ ಸಸ್ಯಗಳು ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆಯನ್ನು ಹೇಗೆ ವ್ಯಕ್ತಪಡಿಸ್ತವೆ, ಅದೇ ರೀತಿ ಬೆಳವಣಿಗೆಯಿಂದ ಉಂಟಾಗುವ ಚಲನೆ, ಸ್ವಾತಂತ್ರ್ಯ ಚಲನೆ, ಅವುಗಳಲ್ಲಿ ನಾವು ಗುರುತ್ವ ಅನುವರ್ತನೆ, ದ್ಯುತೀಯ ಅನುವರ್ತನೆ, ಜಲ ಅನುವರ್ತನೆ, ಈ ಎಲ್ಲ ಅಂಶಗಳು, ಪ್ರಾಣಿಗಳಲ್ಲಿನ ಹಾರ್ಮೋನುಗಳು, ಈ ಎಲ್ಲ ಕಲಿಕಾಂಶಗಳನ್ನು ಕುರಿತು ಪ್ರಸ್ತುತ ಭಾಗ 2ರಲ್ಲಿ ಚರ್ಚಿಸೋಣ ವಿದ್ಯಾರ್ಥಿಗಳು. ಮೊದಲಿಗೆ ಈ ಒಂದು ಅಂಗಾಂಶಗಳನ್ನು ಯಾವ ರೀತಿ ರಕ್ಷಣೆ ಮಾಡ್ತಕ್ಕಂಥದ್ದು, ಈ ಮೆದುಳು ಅಂತಕ್ಕಂಥದ್ದು ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಅಂಗ. ಇದನ್ನು ಯಾವ ರೀತಿ ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಅಂದರೆ, ಮೆದುಳಿನಂಥ ಸೂಕ್ಷ್ಮ ಅಂಗವು ವಿವಿಧ ಚಟುವಟಿಕೆಗಳ ತುಂಬ ಮುಖ್ಯವಾಗಿರುವುದರಿಂದ ಈ ಮೆದುಳು ಸೂಕ್ಷ್ಮ ಅಂಗವೂ ಆಗಿದ್ದು ವಿವಿಧ ಚಟುವಟಿಕೆಗಳಿಗೆ ತುಂಬ ಮುಖ್ಯ ಆಗಿರೋದ್ರಿಂದ ಇದನ್ನು ಆರ್ಗನ್ನಿನ ಎಲ್ಲ ಅಂಗಗಳ ಒಂದು ಮಾಸ್ಟರ್ ಆರ್ಗನ್ ಅಂತ ನಾವು ಕರಿತೀವಿ ಮೆದುಳನ್ನು. ಆದ್ದರಿಂದ ಇದು ಎಲ್ಲ ಚಟುವಟಿಕೆಗಳಿಗೆ ತುಂಬ ಮುಖ್ಯ ಆಗಿರೋದ್ರಿಂದ ಅದನ್ನು ಎಚ್ಚರಿಕೆಯನ್ನು ಸಂರಕ್ಷಿಸುವ ಅಗತ್ಯತೆ ಇದೆ. ಈ ಮೆದುಳು ತಲೆಬುರುಡೆಯ ಎಲುಬಿನ ಪೆಟ್ಟಿಗೆಯ ಒಳಗಡೆ ಇರುತ್ತೆ. ಎಲುಬಿನ ಪೆಟ್ಟಿಗೆಯ ಒಳಗೆ ಕುಳಿತುಕೊಳ್ಳುವಂತೆ ದೇಹ ವಿನ್ಯಾಸಗೊಂಡಿದೆ. ಪೆಟ್ಟಿಗೆಯೊಳಗೆ ಒಂದು ಸೆರೆಬ್ರೋಸ್ಪೈನಲ್ ಒಂದು ದ್ರವದಿಂದ ಇದು ಒಂದು ಮೆದುಳು ಒಳಗಡೆ ಸಂರಕ್ಷಣೆ ಮಾಡಿದ್ದಾರೆ. ಈ ಒಂದು ಸೆರೆಬ್ರೋಸ್ಪೈನಲ್ ದ್ರವದಿಂದ ಸಂರಕ್ಷಣೆ ಆಗಿರೋದ್ರಿಂದ ಇದು ಆಘಾತದಿಂದ ರಕ್ಷಣೆಯನ್ನು ಒದಗಿಸುತ್ತೆ. ಅದೇ ರೀತಿ ನೀವು ವಿದ್ಯಾರ್ಥಿಗಳೇ ನಿಮ್ಮ ಕೈಯಿಂದ ಬೆನ್ನಿನ ಮಧ್ಯಭಾಗವನ್ನು ಮೇಲಿನಿಂದ ಕೆಳಗಿನವರೆಗೆ ಸ್ಪರ್ಶಿಸಿದರೆ ಒಂದು ಗಟ್ಟಿಯಾದ ಉಬ್ಬಿದ ರಚನೆಯನ್ನು ಸ್ಪರ್ಶಿಸಿದ ಅನುಭವ ನಿಮಗೆ ಆಗುತ್ತೆ. ಅದನ್ನೇ ನಾವು ಕಶೇರುಕ ಸ್ತಂಭ ಅಥವಾ ಬೆನ್ನು ಮೂಳೆ ಅಂತ ಕರೀತೀವಿ. ಇದು ಮೆದುಳು ಬಳ್ಳಿಯನ್ನು ಸಂರಕ್ಷಣೆ ಮಾಡುತ್ತೆ ವಿದ್ಯಾರ್ಥಿ. ಈ ರೀತಿ ಮಿದುಳು ಮತ್ತು ಮೆದುಳು ಬಳ್ಳಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅದೇ ರೀತಿ ನರ ಅಂಗಾಂಶವು ಹೇಗೆ ಕ್ರಿಯೆಯನ್ನು ಉಂಟು ಮಾಡುತ್ತೆ, ಈ ನರ ಅಂಗಾಂಶ ನರ ಸಂವೇದನೆಗಳನ್ನು ಯಾವ ರೀತಿ ಸಂಯೋಜನೆ ಮಾಡುತ್ತೆ, ಯಾವ ರೀತಿ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ. ಈಗ ನರ ಅಂಗಾಂಶ ಮಾಹಿತಿಯನ್ನು ಸಂಗ್ರಹಿಸಿ ದೇಹದಾದ್ಯಂತ ಕಳಿಸುತ್ತೆ. ನರ ಅಂಗಾಂಶ ಈ ನ್ಯೂರಾನ್ಗಳ ಮುಖಾಂತರ ನೀವು ಇಂದಿನ ತರಗತಿಯಲ್ಲಿ ಓದಿದ್ದೀರಿ. ಈ ಮಾಹಿತಿಯ ಸಂಸ್ಕರಣೆ, ಮಾಹಿತಿಯ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಪ್ರತಿಕ್ರಿಯಿಸುವ ನಿರ್ಧಾರಗಳು ಸ್ನಾಯುಗಳಿಗೆ ರವಾನೆ ಆಗ್ತಕ್ಕಂಥದ್ದು, ಇವೆಲ್ಲ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಕ್ರಿಯೆ ಅಥವಾ ಚಲನೆಯನ್ನು ಉಂಟು ಮಾಡಬೇಕೆಂದರೆ ಸ್ನಾಯು ಅಂಗಾಂಶವು ಯಾವುದೇ ಒಂದು ಕ್ರಿಯೆ ಪ್ರಚೋದನೆಯಾಗಿ ಕ್ರಿಯೆ ಉಂಟಾಗಿ ಅಥವಾ ಚಲನೆ ಉಂಟಾಗಬೇಕಾದರೆ ಸ್ನಾಯು ಅಂಗಾಂಶವು ಅಂತಿಮವಾಗಿ ಅದನ್ನು ಪೂರೈಸುತ್ತೆ ಅಂತಾನೆ. ನಮಗೆ ಮೆದುಳಿನಿಂದ ಯಾವುದೇ ವಿದ್ಯಾರ್ಥಿಗಳೇ ನರ ಅಂಗಾಂಶದಿಂದ ನರ ಸಂವೇದನೆಗಳು
ನಮಗೆ ಐಚ್ಛಿಕ ಕ್ರಿಯೆಗಳು ನಿನ್ನೆ ಓದಿದ್ದೀರ. ಈಗ ಈ ಕೈಕಾಲುಗಳಲ್ಲಿ ಇರ್ತಕ್ಕಂಥ ಸ್ನಾಯುಗಳಿಗೆ ಆ ಒಂದು ಕ್ರಿಯೆ ಚಲನೆ ತಲುಪಿದ ತಕ್ಷಣ ಈ ಸ್ನಾಯು ಅಂಗಾಂಶಗಳು ಅಂತಿಮವಾಗಿ ಅದನ್ನು ಮಾಡ್ತಕ್ಕಂಥದ್ದು, ಆ ಕ್ರಿಯೆಯನ್ನು ನಡೀತಕ್ಕಂಥದ್ದು, ನಾವೆಲ್ಲಿಗೋ ಹೋಗ್ತಕ್ಕಂಥದ್ದು, ಈ ಎಲ್ಲ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು. ಇದು ಈ ಸ್ನಾಯು ಅಂಗಾಂಶ ಅಂತಿಮವಾಗಿ ಎಲ್ಲ ಪೂರೈಸುತ್ತೆ. ಒಂದು ನರ ಆವೇಗವು ಸ್ನಾಯುವನ್ನು ತಲುಪಿದರೆ ಸ್ನಾಯು ತಂತುಗಳು ಚಲಿಸಲೇಬೇಕು. ಅಂದರೆ ಜೀವಕೋಶಗಳು ತಮ್ಮ ಆಕಾರವನ್ನು ಬದಲಿಸುತ್ತಾ ಚಲಿಸ್ತವೆ. ಆದ್ದರಿಂದ ಅವು ತಮ್ಮ ಉದ್ದದಲ್ಲಿ ಕಡಿಮೆ ಆಗ್ತವೆ. ಸ್ನಾಯು ಕೋಶಗಳು ವಿಶೇಷ ಜೀವಕೋಶಗಳು ತಮ್ಮ ಆಕಾರವನ್ನು ಬದಲಿಸ್ತಾ ಚಲಿಸ್ತವೆ. ಆದ್ದರಿಂದ ಅವು ತಮ್ಮ ಉದ್ದದಲ್ಲಿ ಏನಾಗ್ತವೆ, ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಸ್ನಾಯು ಕೋಶಗಳು ವಿಶೇಷ ಪ್ರೋಟೀನ್ಗಳನ್ನು ಹೊಂದಿದ್ದು ಅವು ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿಕ್ರಿಯೆಯಾಗಿ ಈ ಸ್ನಾಯು ಕೋಶಗಳು ವಿಶೇಷವಾಗಿದ್ದ ಪ್ರೋಟೀನ್ಗಳನ್ನು ಹೊಂದಿರ್ತವೆ. ಅವು ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿಕ್ರಿಯೆಯಾಗಿ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನೂ ಬದಲಿಸ್ತವೆ. ಇದರಿಂದ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ತಕ್ಷಣದಲ್ಲಿ ವ್ಯಕ್ತ ಆಗುತ್ತೆ. ಈ ರೀತಿ ನರ ಅಂಗಾಂಶವು ತನ್ನ ಕ್ರಿಯೆಯನ್ನು ಉಂಟು ಮಾಡುತ್ತೆ ವಿದ್ಯಾರ್ಥಿಗಳು. ಇನ್ನು ಸಸ್ಯಗಳಲ್ಲಿ ಸಹಭಾಗಿತ್ವ, ಈಗ ಹೆಂಗೆ ಈ ಪ್ರಾಣಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಮಾನವರಲ್ಲಿ ಸಹಭಾಗಿತ್ವ ಉಂಟು ಮಾಡೋದಕ್ಕೆ ನಮಗೆ ಯಾವುದೇ ನರವ್ಯೂಹ ಮತ್ತು ಸ್ನಾಯು ಅಂಗಾಂಶಗಳಿದ್ದಾವೆ. ಆದರೆ ಸಸ್ಯಗಳಲ್ಲಿ ಈ ಎಲ್ಲ ನರವ್ಯೂಹವಾಗಲಿ ಅಥವಾ ಸ್ನಾಯು ಅಂಗಾಂಶಗಳಾಗಲಿ ಹೊಂದಿರೋದಿಲ್ಲ. ಮತ್ತು ಹಂಗಿದ ಮೇಲೆ ಸಸ್ಯಗಳಲ್ಲಿ ಯಾವ ರೀತಿ ಸಹಭಾಗಿತ್ವ ಆಗುತ್ತೆ ಅಂದರೆ, ಈ ಸಸ್ಯಗಳು ಎರಡು ವಿಭಿನ್ನ ರೀತಿಯ ಚಲನೆಗಳನ್ನು ತೋರಿಸ್ತವೆ. ಒಂದು ಬೆಳವಣಿಗೆಯನ್ನು ಆಧರಿಸಿದ ಚಲನೆ ಒಂದನೇದು, ಇನ್ನೊಂದು ಸ್ವತಂತ್ರ ಚಲನೆ. ಈ ಬೆಳವಣಿಗೆಯನ್ನು ಆಧರಿಸಿದ ಅಂದರೆ ಸಸ್ಯಗಳಲ್ಲಿ ಸಹಭಾಗಿತ್ವ ಎರಡು ವಿಭಿನ್ನ ರೀತಿಯ ಚಲನೆಗಳ ಮುಖಾಂತರ ನಡೆಯುತ್ತೆ. ಅದರಲ್ಲಿ ಒಂದನೇದು ಬೆಳವಣಿಗೆಯನ್ನು ಆಧರಿಸಿದ ಚಲನೆ, ಇನ್ನೊಂದು ಎರಡನೇದು ಸ್ವತಂತ್ರ ಚಲನೆ. ಈಗ ಸಸ್ಯಗಳು ಕೂಡ ಈ ಮಾಹಿತಿಯನ್ನು ಜೀವಕೋಶದಿಂದ ಜೀವಕೋಶಕ್ಕೆ ತಲುಪಿಸಲು ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಬಳಸ್ತವೆ. ಸಸ್ಯಗಳಲ್ಲೂ ಕೂಡ ಮಾಹಿತಿಯನ್ನು, ಈಗ ನೀವು ಉದಾಹರಣೆಗೆ ಈ ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆ ಅಂದರೆ ಮುಟ್ಟಿದರೆ ಮುನಿ, ಟಚ್ ಮಿ ನಾಟ್ ಪ್ಲಾಂಟ್, ನೀವು ನೋಡಿದ್ದೀರಿ. ಮುಟ್ಟಿದರೆ ಮುನಿ ಸಸ್ಯಗಳನ್ನು ನೀವೆಲ್ಲ ವಿದ್ಯಾರ್ಥಿಗಳೇ ನೋಡಿದ್ದೀರ. ಆ ಸಸ್ಯದ ಯಾವ ಭಾಗ ನಿಖರವಾಗಿ ಸ್ಪರ್ಶಿಸಲ್ಪಡುತ್ತೆ ಮತ್ತು ಸಸ್ಯದ ಯಾವ ಭಾಗ ನಿಜವಾಗಿ ಚಲಿಸಿದೆ, ಸ್ಪರ್ಶಕ್ಕೆ ಒಳಗಾದ ಬಿಂದುವಿಗಿಂತ ವಿಭಿನ್ನವಾದ ಬಿಂದುವಿನಲ್ಲಿ ಚಲನೆ ಉಂಟಾಗಿರುವುದು ಸ್ಪಷ್ಟವಾಗುತ್ತೆ. ಆವಾಗ ಎಲೆಗಳೆಲ್ಲ ಮುದುಡ್ತವೆ. ಇದು ಹೆಂಗೆ ನಡೆಯುತ್ತೆ ಅಂದರೆ ವಿದ್ಯಾರ್ಥಿಗಳೇ, ಸಸ್ಯಗಳು ಕೂಡ ಈ ಮಾಹಿತಿಯನ್ನು ಜೀವಕೋಶದಿಂದ ಜೀವಕೋಶಕ್ಕೆ ತಲುಪಿಸಲು ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಬಳಸ್ತವೆ. ಆದರೆ ಮಾಹಿತಿಯ ರವಾನೆಗೆ ಪ್ರಾಣಿಗಳಲ್ಲಿರುವಂತೆ ಸಸ್ಯಗಳಲ್ಲಿ ಯಾವುದೇ ವಿಶಿಷ್ಟ ಅಂಗಾಂಶಗಳಿಲ್ಲ. ಅಂತಿಮವಾಗಿ ಮತ್ತೆ ಪ್ರಾಣಿಗಳಲ್ಲಿರುವಂತೆ ಕೆಲವು ಜೀವಕೋಶಗಳ ಚಲನೆ ಸಾಧ್ಯವಾಗಲು ತಮ್ಮ ಆಕಾರವನ್ನು ಬದಲಿಸ್ಬಿಡ್ತವೆ. ಇವು ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸ್ತವೆ. ಇದರ ಪರಿಣಾಮವಾಗಿ ಅವು ಉಬ್ಬುವ ಅಥವಾ ಮುದುಡುವ ಮೂಲಕ ತಮ್ಮ ಆಕಾರವನ್ನು ಬದಲಿಸ್ತವೆ. ಈಗ ಅದರಲ್ಲಿ ಮೊದಲಿಗೆ ಬೆಳವಣಿಗೆಯನ್ನು ಆಧರಿಸಿದ ಚಲನೆ. ಈಗ ಸಸ್ಯಗಳಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಚಲನೆ ಕಂಡುಬರುತ್ತೆ. ಈ ಬೆಳವಣಿಗೆಯನ್ನು ಆಧರಿಸಿದ ಹೆಂಗೆ ಒಂದು ನಿರ್ದಿಷ್ಟ ದಿಕ್ಕಿನ ಕಡೆಗೆ ಸಸ್ಯ ಬೆಳೆಯುತ್ತೆ. ಅದನ್ನು ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಒಂದು ಬೀಜ ಮೊಳೆತಾಗ ಬೇರು ಮಣ್ಣಿನ ಕಡೆಗೆ ಚಲಿಸುತ್ತೆ. ನೀವು ಗಮನಿಸಿದ್ರೆ ಬೀಜವನ್ನು ನೀವು ಭೂಮಿಯಲ್ಲಿ ಹಾಕಿದಾಗ ಬೇರುಗಳು ಆಗಿ ಅವು ಮಣ್ಣಿನ ಕಡೆಗೆ ಆ ಬೀಜ ಚಲಿಸುತ್ತೆ. ಅದು ಕಾಂಡ ಮೇಲಕ್ಕೆ ಬರುತ್ತೆ, ಆಮೇಲೆ ಎಲೆಗಳು ಹೂವು ಎಲ್ಲ ಬರ್ತಕ್ಕಂಥದ್ದು ಗಮನಿಸಿ. ಇದು ಬೆಳವಣಿಗೆಯನ್ನು ಆಧರಿಸಿದ ಚಲನೆ.
ಈಗ ಬಟಾಣಿ ಸಸ್ಯಗಳಂಥ ಕೆಲವು ಸಸ್ಯಗಳು ಬಳ್ಳಿಯ ಕುಡಿಗಳ ಸಹಾಯದಿಂದ ಇತರ ಸಸ್ಯಗಳ ಅಥವಾ ಬೇಲಿಯ ಮೇಲೆ ಇರ್ತವೆ. ಇವು ಸಪೋರ್ಟಿಂಗ್ ಪ್ಲಾಂಟ್ಸ್, ಬಟಾಣಿ ಸಸ್ಯಗಳಂಥ ಸಸ್ಯಗಳು. ಇವು ಈ ಒಂದು ಕೆಲವು ಸಸ್ಯಗಳು ಬಳ್ಳಿಯ ರೀತಿ ಇರೋದರಿಂದ ಕುಡಿಗಳ ಸಹಾಯದಿಂದ ಇತರ ಸಸ್ಯಗಳು ಅಥವಾ ಬೇಲಿಯ ಮೇಲೆ ಇರ್ತವೆ. ಇವು ಪ್ರಚೋದನೆಗಳಿಗೆ ನಿಧಾನವಾಗಿ ಪ್ರತಿಕ್ರಿಯಿಸ್ತವೆ, ಬಟಾಣಿ ಸಸ್ಯಗಳಂಥ ಸಸ್ಯಗಳು. ಅದರಲ್ಲಿ ದ್ವಿತೀಯ ಅನುವರ್ತನೆ, ಈ ದ್ವಿತೀಯ ಅನುವರ್ತನೆ ಅಂತಕ್ಕಂಥದ್ದು ಬೆಳಕಿನಂಥ ಪರಿಸರದ ಪ್ರಚೋದಕವು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸಿದರೆ ಅದನ್ನು ದ್ಯುತಿ ಅನುವರ್ತನೆ. ದ್ಯುತಿ ಅಂದರೆ ಬೆಳಕು. ಬೆಳಕಿನಂಥ ಪರಿಸರದ ಪ್ರಚೋದಕ, ಈ ಸೂರ್ಯನ ಬೆಳಕು, ಆ ಸೂರ್ಯನ ಬೆಳಕಿನ ಪ್ರಚೋದನೆಯಿಂದ ಸಸ್ಯದ ಭಾಗವು ಬೆಳೆಯುವ ದಿಕ್ಕನ್ನು ಬದಲಿಸ್ತದೆ. ಇಲ್ಲಿ ಸೂರ್ಯಕಾಂತಿ ಗಿಡವನ್ನು ನೀವು ನೋಡಬಹುದು, ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಆ ಸೂರ್ಯಕಾಂತಿ ಆ ಬೆಳಕಿನ ಕಡೆಗೆ ವಾಲುತ್ತೆ, ಅಂದರೆ ಸೂರ್ಯನ ಬೆಳಕಿನ ಕಡೆ ದಿಕ್ಕನ್ನು ಬದಲಿಸುತ್ತೆ. ಅದನ್ನೇ ನಾವು ದ್ವಿತೀಯ ಅನುವರ್ತನೆ ಅಂತ ಕರೀತೀವಿ. ದ್ವಿತೀಯ ಅನುವರ್ತನೆಯಲ್ಲಿ ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ ಬೇರುಗಳು ಬೆಳಕಿನಿಂದ ದೂರವಾಗಿ ಬಾಗುವ ಮೂಲಕ ಪ್ರತಿಕ್ರಿಯಿಸ್ತವೆ. ಬೇರುಗಳು ಬೆಳಕಿನಿಂದ ದೂರವಾಗಿ ಬಾಗುವ ಕಡೆಗೆ ಆ ಸಸ್ಯನ ಪ್ರೊಜೆಕ್ಟ್ ಮಾಡ್ತಾರೆ. ಹೌದಾ ಮಕ್ಕಳೇ? ಈಗ ಗುರುತ್ವ ಅನುವರ್ತನೆ. ಗುರುತ್ವ ಅಂದರೆ ಗ್ರಾವಿಟೇಷನ್. ಗುರುತ್ವದಂಥ ಪರಿಸರದ ಪ್ರಚೋದಕವು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸಿದರೆ ಅದನ್ನು ನಾವು ಗುರುತ್ವ ಅನುವರ್ತನೆ ಅಂತ ಕರಿತೀವಿ. ಗುರುತ್ವದಂಥ ಪರಿಸರದ ಪ್ರಚೋದಕವು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸಿದರೆ ಅದನ್ನು ನಾವು ಗುರುತ್ವ ಅನುವರ್ತನೆ ಅಂತ ಕರಿತೀವಿ. ಸಸ್ಯದ ಬೇರುಗಳು ಯಾವಾಗಲೂ ಕೆಳಮುಖವಾಗಿ ಬೆಳೆಯುತ್ತವೆ. ಹಾಗೆಯೇ ಚಿಗುರುಗಳು ಸಾಮಾನ್ಯವಾಗಿ ಭೂಮಿಯಿಂದ ದೂರಕ್ಕೆ ಮೇಲ್ಮುಖವಾಗಿ ಗುರುತ್ವ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಬೆಳೀತದೆ. ಇದು ಗುರುತ್ವ ಅಂದರೆ ಭೂಮಿಯ ಒಂದು ಗುರುತ್ವದಂಥ ಪರಿಸರದ ಪ್ರಚೋದಕವು ಸಸ್ಯದ ಭಾಗಗಳನ್ನು ಬೆಳೆಯುವ ದಿಕ್ಕನ್ನು ಸೂಚಿಸುತ್ತದೆ. ಅಂದರೆ ಸಸ್ಯದ ಬೇರುಗಳು ಯಾವಾಗಲೂ ಭೂಮಿಯ ಒಳಗಡೆ ಕೆಳಮುಖವಾಗಿ ಬೆಳೀತವೆ ಬೇರುಗಳು. ಹಾಗೆಯೇ ಚಿಗುರುಗಳು ಮೇಲೆ ಕಾಂಡಗಳು, ಎಲೆಗಳು, ಚಿಗುರುಗಳು ಸಾಮಾನ್ಯವಾಗಿ ಭೂಮಿಯಿಂದ ದೂರಕ್ಕೆ ಮೇಲ್ಮುಖವಾಗಿ ಗುರುತ್ವ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಬೆಳೀತವೆ. ಇದನ್ನು ನಾವು ಗುರುತ್ವ ಅನುವರ್ತನೆ ಅಂತ ಕರಿತೀವಿ. ಇನ್ನು ರಾಸಾಯನಿಕ ಅನುವರ್ತನೆ. ಜೀವಿಗಳು ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆಗೆ ಇದಕ್ಕೆ ಉತ್ತಮ ಉದಾಹರಣೆ ಆಗಿದೆ. ಈ ಒಂದು ಗುರುತ್ವ ರಾಸಾಯನಿಕ ಅನುವರ್ತನೆ ಅಂತಕ್ಕಂಥದ್ದು. ರಾಸಾಯನಿಕ ಅನುವರ್ತನೆಗೆ ಒಂದು ಉದಾಹರಣೆ ಅಂದರೆ ಅಂಡಾಣುಗಳ ಕಡೆಗೆ ಪರಾಗರೇಣುಗಳ ನಳಿಕೆಗಳ ಬೆಳವಣಿಗೆ, ನಾವು ಜೀವಿಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು, ಇವುಗಳೆಲ್ಲ ರಾಸಾಯನಿಕ ಅನುವರ್ತನೆಗೆ ಸೇರ್ತವೆ. ಇನ್ನು ಜಲ ಅನುವರ್ತನೆ. ಸಸ್ಯದ ಬೇರುಗಳು ನೀರಿನ ಕಡೆಗೆ ಅಥವಾ ಅತಿ ಹೆಚ್ಚಿನ ತೇವಾಂಶದ ಕಡೆಗೆ ಬೆಳೀತವೆ. ಸಸ್ಯದ ಬೇರುಗಳು ನೀರು ಎಲ್ಲಿರುತ್ತೆ ಆ ನೀರಿನ ಕಡೆಗೆ ಅತಿ ಹೆಚ್ಚಿನ ತೇವಾಂಶ ಎಲ್ಲಿರುತ್ತೆ ಅದರ ಕೆಳಗಡೆ ಸಸ್ಯದ ಬೇರುಗಳು ಬೆಳೀತವೆ. ಅದನ್ನು ನಾವು ಜಲಾನುವರ್ತನೆ ಅಂತ ಕರಿತೀವಿ ವಿದ್ಯಾರ್ಥಿಗಳು. ಇನ್ನು ಸ್ವತಂತ್ರ ಚಲನೆ. ಈ ನಾಚಿಕೆ ಮುಳ್ಳಿನ ಗಿಡ ಅಂದರೆ ಮುಟ್ಟಿದರೆ ಮುನಿ, ಟಚ್ ಮಿ ನಾಟ್ ಪ್ಲಾಂಟ್. ಈ ಎರಡನೇದು ಸ್ವತಂತ್ರ ಚಲನೆಯ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಇದಕ್ಕೆ ಉದಾಹರಣೆ ಈ ಮುಟ್ಟಿದರೆ ಮುನಿ ಅಥವಾ ನಾಚಿಕೆ ಮುಳ್ಳಿನ ಗಿಡ ಅಂತ ಕರಿತೀವಿ. ಈ ನಾಚಿಕೆ ಮುಳ್ಳಿನ ಇದನ್ನು ಮೀಮೋಸಾ ಪುಡಿಕಾ ಅಂತ ಇದರ ಒಂದು ವೈಜ್ಞಾನಿಕ ಹೆಸರು.
ಮೀಮೋಸ ಕುಟುಂಬದ ಮುಟ್ಟಿದರೆ ಮುನಿ ಸಸ್ಯ. ಈ ಒಂದು ಮುಟ್ಟಿದರೆ ಮುನಿ ಸಸ್ಯ ಎಲೆಗಳನ್ನು ಮುಟ್ಟಿದಾಗ ಅವು ಮಡಚಿಕೊಳ್ಳಲಾರಂಭಿಸುತ್ತದೆ. ಈ ಮುಟ್ಟಿದರೆ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳು ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ಬಹು ಬೇಗನೆ ಚಲಿಸ್ತವೆ. ಈ ಚಲನೆಯು ಯಾವುದೇ ಬೆಳವಣಿಗೆಯನ್ನು ಒಳಗೊಂಡಿಲ್ಲ. ಇದರಲ್ಲಿ ಯಾವುದೇ ಬೆಳವಣಿಗೆ ಇಲ್ಲ. ಅವು ಮುಟ್ಟಿದಾಗ ಸಸ್ಯದ ಎಲೆಗಳು ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ಬಹು ಬೇಗನೆ ಚಲಿಸ್ತವೆ, ಅದರಿಂದ ಮಡಚಿಕೊಳ್ತವೆ. ಆದರೆ ಇಲ್ಲಿ ಯಾವುದೇ ಚಲನೆಯು ಯಾವುದೇ ಬೆಳವಣಿಗೆಯನ್ನು ಒಳಗೊಂಡಿರಲ್ಲ. ಆದ್ದರಿಂದ ಇದಕ್ಕೆ ನಾವು ಸ್ವತಂತ್ರ ಚಲನೆ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆ. ಈ ನಾಚಿಕೆ ಮುಳ್ಳಿನ ಗಿಡದ ಎಲೆಗಳನ್ನು ಮುಟ್ಟುವುದು ಕ್ರಿಯೆ ಆದರೆ ಅದು ಮಡಚಿಕೊಳ್ಳುವುದು ಪ್ರತಿಕ್ರಿಯೆ. ಈಗ ನಾವು ಮುಟ್ಟಿದರೆ ಮುನಿ ಗಿಡದ ಎಲೆಗಳನ್ನು ಮುಟ್ಟುವುದು ಕ್ರಿಯೆ, ಅದು ಮಡಚಿಕೊಳ್ಳುವುದು ಪ್ರತಿಕ್ರಿಯೆ. ಅಂದರೆ ಪ್ರಚೋದನೆ, ಅದಕ್ಕೆ ತಕ್ಕ ಪ್ರತಿಕ್ರಿಯೆ, ಅದು ಮಡಚಿಕೊಳ್ಳುತ್ತೆ. ನಾವು ಮುಟ್ಟುವ ಮಾಹಿತಿಯನ್ನು ಸಸ್ಯದ ಜೀವಕೋಶದಿಂದ ಜೀವಕೋಶಕ್ಕೆ ತಲುಪಿಸಲು ನಾನಾಗಲೇ ಹೇಳ್ದಂಗೆ ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಬಳಸ್ತದೆ. ಆ ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸ್ತವೆ. ಇದರ ಪರಿಣಾಮವಾಗಿ ಅವು ಉಬ್ಬುವ ಅಥವಾ ಮುದುಡುವ ಮೂಲಕ ತಮ್ಮ ಆಕಾರವನ್ನು ಬದಲಿಸ್ತವೆ. ಈ ರೀತಿ ಮುಟ್ಟಿದರೆ ಮುನಿ ಸಸ್ಯ ಈ ಒಂದು ತಕ್ಷಣದ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಅಂದರೆ ಎಲೆಗಳನ್ನು ಮುಟ್ಟೋದು ಕ್ರಿಯೆ ಆಗುತ್ತೆ. ಅಂದರೆ ಇಲ್ಲಿ ಮುಟ್ಟಿದಾಗ ಆ ಸಸ್ಯದ ಜೀವಕೋಶದಿಂದ ಜೀವಕೋಶಕ್ಕೆ ಅದರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಜೀವಿ ಅಂದರೆ ಅದರಲ್ಲಿ ಅಸಂಖ್ಯಾತ ಜೀವಕೋಶಗಳಿರ್ತವೆ. ಆ ಜೀವಕೋಶದಿಂದ ಜೀವಕೋಶಕ್ಕೆ ತಲುಪಿಸಲು ವಿದ್ಯುತ್ ರಾಸಾಯನಿಕ ವಿಧಾನಕ್ಕೆ ಆ ಒಂದು ಎಲೆಯ ಮುಟ್ಟಿದರೆ ಮುನಿ ಗಿಡದ ಎಲೆಗಳಲ್ಲಿ ಮುಟ್ಟಿದ ತಕ್ಷಣ ಆ ವಿದ್ಯುತ್ ರಾಸಾಯನಿಕ ವಿಧಾನಕ್ಕೆ ಒಳಪಡ್ತವೆ. ಆ ಜೀವಕೋಶದಿಂದ ಜೀವಕೋಶಕ್ಕೆ ಒಳಪಟ್ಟು ಆವಾಗ ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸ್ತವೆ. ಅಲ್ಲಿ ಪ್ರಾಣಿಗಳಲ್ಲಿ ಸ್ನಾಯುಗಳ ತಂತುಗಳ ಮೂಲಕ ಜೀವಕೋಶಗಳು ತಮ್ಮ ಆಕಾರವನ್ನು ಬದಲಿಸ್ತಿದ್ದವು. ಇಲ್ಲಿ ಸಸ್ಯಗಳಲ್ಲಿ ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸ್ತವೆ. ಇದರ ಪರಿಣಾಮವಾಗಿ ಅವು ಮುದುಡುವ ಅಥವಾ ಉಬ್ಬುವ ಮೂಲಕ ತಮ್ಮ ಆಕಾರವನ್ನು ಬದಲಿಸ್ತವೆ. ಇದು ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆ. ಇನ್ನು ಸಸ್ಯಗಳಲ್ಲಿ ಹಾರ್ಮೋನುಗಳು. ಈಗ ಯಾವುದೇ ಸಸ್ಯಗಳ ಬೆಳವಣಿಗೆ, ಅಭಿವರ್ಧನೆ, ಪರಿಸರಕ್ಕೆ ಪ್ರತಿಕ್ರಿಯೆಗಳನ್ನು ಸಮನ್ವಯಗೊಳಿಸಲು ಇವೆಲ್ಲ ಯಾವುದರಿಂದ ಸಸ್ಯಗಳಲ್ಲಿ ಹಾರ್ಮೋನುಗಳು ಉತ್ಪತ್ತಿಯಾಗ್ತವೆ. ಅದರಿಂದ ಇವೆಲ್ಲ ಸಾಧ್ಯತೆ ಆಗುತ್ತೆ. ಅಂದರೆ ಸಸ್ಯ ಹಾರ್ಮೋನುಗಳ ಬೆಳವಣಿಗೆ, ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯಿಸುವಿಕೆಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡ್ತವೆ. ಸಸ್ಯ ಹಾರ್ಮೋನುಗಳು ಬೆಳವಣಿಗೆ, ಅದರ ಅಭಿವರ್ಧನೆ, ಅಭಿವೃದ್ಧಿ ಆಗ್ತಕ್ಕಂಥದ್ದು, ಪರಿಸರದ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಏರ್ಪಡಿಸ್ತಕ್ಕಂಥದ್ದು, ಇವೆಲ್ಲ ಹಾರ್ಮೋನುಗಳಿಂದ ಸಾಧ್ಯ ಆಗ್ತವೆ ವಿದ್ಯಾರ್ಥಿಗಳೇ. ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಯಾವುದೇ ಒಂದು ಕಾಂಡ, ಆಮೇಲೆ ಎಲೆಯ ತುದಿ, ಬೇರಿನ ತುದಿಯಲ್ಲಿ ಆಕ್ಸಿನ್ ಅಂತಕ್ಕಂಥ ಒಂದು ಸಸ್ಯ ಹಾರ್ಮೋನ್ ಇರುತ್ತೆ. ಆಕ್ಸಿನ್, ಅದನ್ನು ಬೆಳವಣಿಗೆಯ ಹಾರ್ಮೋನ್ ಅಂತ ನಾವು ಕರಿತೀವಿ. ಈ ಬೆಳೆಯುತ್ತಿರುವ ಭಾಗಗಳಲ್ಲಿ ಇರೋದರಿಂದ ಅದನ್ನು ನಾವು ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ. ಗ್ರೋತ್ ಪ್ರಮೋಟರ್ ಅಂತ ಇಂಗ್ಲೀಷ್ನಲ್ಲಿ ನಾವು ಕರಿತೀವಿ ಆಕ್ಸಿನ್ ಅನ್ನೋಣ. ಇದು ಬೆಳೆಯುತ್ತಿರುವ ಸಸ್ಯಗಳ ಬೆಳಕನ್ನು ಗ್ರಹಿಸಿದಾಗ ಇದು ಬೆಳೆಯುತ್ತಿರುವ ಭಾಗಗಳಲ್ಲಿ ಕಾಂಡದ ತುದಿಯಲ್ಲಿ ಆಕ್ಸಿನ್ ಹಾರ್ಮೋನು ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಅದೇ ರೀತಿ ಕಾಂಡದ ಭಾಗದಲ್ಲಿ ಅಗಲವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಆಕ್ಸಿನ್ನ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತವೆ. ಆಕ್ಸಿನ್ನ ಈ ಸಾಂದ್ರತೆ ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಅವುಗಳನ್ನು ಸ್ಟಿಮ್ಯುಲೇಟ್ ಮಾಡ್ತವೆ, ಪ್ರಚೋದಿಸ್ತವೆ.
ವಿದ್ಯಾರ್ಥಿಗಳು. ಹಾಗಾಗಿ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತೆ. ಅದನ್ನೇ ನಾವು ದ್ಯುತಿ ಅನುವರ್ತನೆ ಅಂತ ಆಗಲೇ ಹೇಳಿದ್ವಿ. ಈ ಆಕ್ಸಿನ್ನು ಒಟ್ಟಾರೆಯಾಗಿ ಸಸ್ಯದ ಬೆಳವಣಿಗೆಯ ಭಾಗಗಳಾದ ಕಾಂಡಗಳಲ್ಲಿ ಕಂಡುಬಂದು ಅದರ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಆಕ್ಸಿನ್ಗಳಂತೆ ಸಸ್ಯದ ಬೆಳವಣಿಗೆಯನ್ನು ಸಹಕರಿಸುವ ಸಸ್ಯ ಹಾರ್ಮೋನುಗಳೆಂದರೆ ಜಿಬರ್ಲಿನ್ಗಳು ಮತ್ತು ಸೈಟೋಕೈನಿನ್ಗಳು. ಇವು ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ. ಅಲ್ಲದೆ ಇವು ಹಣ್ಣು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರ್ತವೆ. ಈ ಒಂದು ಜಿಬರ್ಲಿನ್ ಮತ್ತು ಸೈಟೋಕೈನಿನ್ಗಳು ಕೋಶ ವಿಭಜನೆಯನ್ನು ಪ್ರಚೋದಿಸ್ತವೆ, ಉತ್ತೇಜನ ಮಾಡ್ತವೆ. ಅಲ್ಲದೆ ಹಣ್ಣು ಬೀಜಗಳಂಥ ಭಾಗಗಳಲ್ಲಿ ತೀವ್ರ ವಿಭಜನೆಗೆ ಜೀವಕೋಶಗಳನ್ನು ಒಳಪಡಿಸುವ ಮೂಲಕ ಆ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬಂದು ಹಣ್ಣು ಮತ್ತು ಬೀಜಗಳ ಉತ್ಪಾದನೆಗೆ ಸಹಕರಿಸ್ತವೆ ಈ ಹಾರ್ಮೋನ್ಗಳು ವಿದ್ಯಾರ್ಥಿಗಳೇ. ಇನ್ನು ಸಸ್ಯಗಳಿಗೆ ಬೆಳವಣಿಗೆಯನ್ನು ನಿಲ್ಲಿಸಲು ಸಹ ಸಂಕೇತಗಳ ಅಗತ್ಯವಿದೆ. ಸಸ್ಯಗಳ ಬೆಳವಣಿಗೆಯನ್ನು ಗ್ರೋತ್ ಇನಿಬಿಟರ್ ಅಂತ ಅಬ್ಸಿಸಿಕ್ ಆಮ್ಲವನ್ನು ಕರೀತಾರೆ. ಸಸ್ಯಗಳಿಗೆ ಬೆಳವಣಿಗೆಯನ್ನು ನಿಲ್ಲಿಸಲು ಸಹ ಸಂಕೇತಗಳ ಅಗತ್ಯವಿದೆ. ಉದಾಹರಣೆಗೆ ಅಬ್ಸಿಕ್ ಆಮ್ಲ ಎಂಬ ಹಾರ್ಮೋನ್ ಸಸ್ಯದ ಬೆಳವಣಿಗೆಯನ್ನು ನಿರ್ಬಂಧಿಸುವ ಕಾರಣ ಸಸ್ಯದ ಎಲೆಗಳು ಬಾಡ್ತವೆ. ಆ ಬೆಳವಣಿಗೆ ಆಗ್ತಾ ಹೋದರೆ ಎಲೆಗಳು ಬಾಡ್ತಾ ಇರಲಿಲ್ಲ. ಆ ಬೆಳವಣಿಗೆಯನ್ನು ನಿರ್ಬಂಧಿಸ್ತಕ್ಕಂಥದ್ದು ಅಬ್ಸಿಸಿಕ್ ಆಮ್ಲ. ಈ ಒಂದು ಆಮ್ಲ ಒಂದು ಹಾರ್ಮೋನ್ ಆಗಿದ್ದು ಸಸ್ಯದ ಬೆಳವಣಿಗೆಯನ್ನು ನಿರ್ಬಂಧಿಸುವುದರಿಂದ ಸಸ್ಯದ ಎಲೆಗಳು ಬಾಡ್ತವೆ. ಇನ್ನು ಪ್ರಾಣಿಗಳಲ್ಲೂ ಸಹ ಸಸ್ಯಗಳಂತೆ ಹಾರ್ಮೋನುಗಳಿದ್ದಾವೆ. ಇವನ್ನ ನಾವು ಅಂತಃಸ್ರಾವಕ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು, ನಾಳವಿಲ್ಲದ ಗ್ರಂಥಿಗಳನ್ನು ನಾವು ನಿರ್ನಾಳ ಗ್ರಂಥಿಗಳು ಮತ್ತು ಅಂತಃಸ್ರಾವಕ ಗ್ರಂಥಿಗಳು ಅಂತ ಕರೀತೀವಿ. ಪ್ರಾಣಿಗಳಲ್ಲಿ ಹಾರ್ಮೋನುಗಳು ಅಂತಃಸ್ರಾವಕ ಗ್ರಂಥಿಗಳಿಂದ ಸ್ರವಿಕೆಯಾಗಿ ನೇರವಾಗಿ ರಕ್ತದ ಮೂಲಕ ಗುರಿ ಅಂಗಗಳಿಗೆ ತಲುಪಿಸ್ತವೆ. ಆದ್ದರಿಂದ ಇವಕ್ಕೆ ನಾವು ನಿರ್ನಾಳ ಗ್ರಂಥಿಗಳು. ನೇರವಾಗಿ ರಕ್ತದ ಮೂಲಕ ಗುರಿ ಅಂಗಕ್ಕೆ ತಲುಪಿಸೋದ್ರಿಂದ ಇವಕ್ಕೆ ನಾವು ಡಕ್ಟ್ಲೆಸ್ ಗ್ಲ್ಯಾಂಡ್. ಇವು ದೇಹದ ಒಳಗಡೆ ಅಂತಃಸ್ರಾವಕವಾಗಿ ದೇಹದ ಒಳಗಡೆ ಸ್ರವಿಸೋದ್ರಿಂದ ನಾವು ಅಂತಃಸ್ರಾವಕ ಗ್ರಂಥಿಗಳು ಅಂತ ಕರಿತೀವಿ. ಇವನ್ನ ನಾವು ನಾಳವಿಲ್ಲದ ಗ್ರಂಥಿಗಳು ಅಂತ ಕರಿತೀವಿ. ಯಾಕೆಂದರೆ ಇವುಗಳು ಪ್ರಾಣಿಗಳಲ್ಲಿ ಹಾರ್ಮೋನುಗಳು ಸ್ರವಿಕೆಯಾಗಿ ನೇರವಾಗಿ ರಕ್ತದ ಮೂಲಕ ಗುರಿ ಅಂಗಕ್ಕೆ ತಲುಪಿಸೋದ್ರಿಂದ ಇವನ್ನ ನಾವು ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಅದರಲ್ಲಿ ಪ್ರಾಣಿಗಳ ದೇಹದ ತುರ್ತು ಪರಿಸ್ಥಿತಿ ಎದುರಿಸಲು, ನಮಗೆ ಏನಾದರೂ ಭಯ, ಕೋಪ, ಒತ್ತಡ ಸಂದರ್ಭಗಳಲ್ಲಿ ಈ ಹಾರ್ಮೋನು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಅಡ್ರಿನಲಿನ್ ಅನ್ನೋ ಒಂದು ಹಾರ್ಮೋನ್, ನಾರ್ ಅಡ್ರಿನಲಿನ್, ಡೋಪಮಿನ್ ಅಂತಕ್ಕಂಥ ಹಾರ್ಮೋನುಗಳು, ಈ ಒಂದು ಹಾರ್ಮೋನುಗಳು ಅಡ್ರಿನಲಿನ್ ಹಾರ್ಮೋನುಗಳು ಈ ಅಡ್ರಿನಲ್ ಗ್ರಂಥಿಗಳಲ್ಲಿ ಉತ್ಪತ್ತಿಯಾಗ್ತವೆ. ಅದರಲ್ಲಿ ಮುಖ್ಯವಾಗಿರೋದು ಅಡ್ರಿನಲಿನ್. ಈ ಹಾರ್ಮೋನನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತೀವಿ. ಯಾಕೆ ಅಂದರೆ ಭಯ, ಕೋಪ, ಒತ್ತಡದ ಸಂದರ್ಭದಲ್ಲಿ ಇವು ಹೆಚ್ಚು ಸ್ರವಿಕೆ ಆಗ್ತವೆ. ನಮಗೇನಾದರೂ ಭಯ ಆದಾಗ, ಕೋಪ ಆದಾಗ, ಯಾವುದಾದ್ರೂ ಒಂದು ಶಾಕಿಂಗ್ ನ್ಯೂಸ್ ಕೇಳಿದಾಗ ನಮಗೆ ಒತ್ತಡ ಉಂಟಾಗುತ್ತೆ. ಆವಾಗ ಈ ಹಾರ್ಮೋನುಗಳು ವಿದ್ಯಾರ್ಥಿಗಳೇ ಹೆಚ್ಚು ಸ್ರವಿಕೆ ಆಗೋದ್ರಿಂದ ಆ ತುರ್ತು ಪರಿಸ್ಥಿತಿಗೆ ದೇಹವನ್ನು ಅಣಿಗೊಳಿಸಲು ಸಹಾಯ ಮಾಡುತ್ತೆ. ಆದ್ದರಿಂದ ಅಡ್ರಿನಾಲಿನ್ ಹಾರ್ಮೋನನ್ನು ದೇಹದ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇನ್ನು ಥೈರಾಯ್ಡ್ ಗ್ರಂಥಿಯಿಂದ ಇನ್ನೊಂದು ಅಡ್ರಿನಲ್ ಗ್ರಂಥಿ ಥರ ಥೈರಾಯ್ಡ್ ಗ್ರಂಥಿ ಅಂತ ಇರುತ್ತೆ. ಆ ಥೈರಾಯ್ಡ್ ಗ್ರಂಥಿ ಇವೆಲ್ಲ ನಿರ್ನಾಳ ಗ್ರಂಥಿಗಳು. ಅಡ್ರಿನಲ್ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ, ಆಮೇಲೆ ಜನನ ಗ್ರಂಥಿಗಳು, ಇವೆಲ್ಲವೂ ಸಹ ಈ ಒಂದು ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಈ ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಥೈರಾಕ್ಸಿನ್ ಅಂತಕ್ಕಂಥ ಒಂದು ಹಾರ್ಮೋನ್, ಇದು ದೇಹದ ಸಮತೋಲನ ಬೆಳವಣಿಗೆಗೆ ಕಾರಣ ಆಗುತ್ತೆ.
ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿಯಾಗಲು ಅಯೋಡಿನ್ ಬೇಕು. ಆದ್ದರಿಂದ ನಾವು ಹೆಚ್ಚಾಗಿ ಅಯೋಡಿನ್ ಯುಕ್ತ ಉಪ್ಪನ್ನು ಸೇವಿಸಬೇಕು. ಆ ಸೇವಿಸೋದ್ರಿಂದ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಥೈರಾಕ್ಸಿನ್ ಹಾರ್ಮೋನು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ. ಅದಕ್ಕೆ ಯಾವುದೇ ಒಂದು ಉಪ್ಪನ್ನು ನೀವು ಅಂಗಡಿಯಲ್ಲಿ ತಗೋಬೇಕಾದ್ರೆ ವಿದ್ಯಾರ್ಥಿಗಳೇ, ಆ ಉಪ್ಪಿನ ಪ್ಯಾಕೆಟ್ ಮೇಲೆ ಅಯೋಡೈಸ್ಡ್ ಸಾಲ್ಟ್ ಇಲ್ಲಿ ಚಿತ್ರದಲ್ಲಿ ಇದೆ, ಅದು ಇದೆ ಅನ್ನೋದನ್ನು ನೀವು ಮನವರಿಕೆ ಮಾಡಿಕೊಂಡು ಆ ಉಪ್ಪನ್ನು ಕೊಂಡುಕೊಳ್ಳಬೇಕು. ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಯೋಡಿನ್ ಯುಕ್ತ ಉಪ್ಪನ್ನು ಸೇವಿಸೋದ್ರಿಂದ ನಮಗೆ ಥೈರಾಕ್ಸಿನ್ ಹಾರ್ಮೋನು ದೇಹದಲ್ಲಿ ಲಭಿಸುತ್ತೆ. ಈ ಒಂದು ಪಿಟ್ಯುಟರಿ ಗ್ರಂಥಿಯ ಸಮೀಪ ಈ ಒಂದು ಥೈರಾಕ್ಸಿನ್ ಹಾರ್ಮೋನಿನ ಕೊರತೆಯಿಂದ ನಮಗೆ ಈ ಒಂದು ಸರಳ ಗಾಯಿಟರ್ ಅನ್ನೋ ಒಂದು ರೋಗ ಬರುತ್ತೆ. ಅದು ಉಪ್ಪಿನ ಈ ತೀರ ಪ್ರದೇಶದ ಜನಗಳಲ್ಲಿ ಇದು ಈ ಒಂದು ಸರಳ ಗಾಯಿಟರನ್ನು ನಾವು ಸ್ಥಾನಿಕ ವ್ಯಾಧಿ ಅಂತ ಕರಿತೀವಿ. ಏಕೆಂದರೆ ಸಮುದ್ರ ತೀರ ಪ್ರದೇಶದಲ್ಲಿ ಇರ್ತಕ್ಕಂಥ ಜನಗಳಲ್ಲಿ ಉಪ್ಪಿನಂಶ ಇರುತ್ತೆ. ಆದ್ದರಿಂದ ಆ ಪ್ರದೇಶಗಳಲ್ಲಿ ಈ ಒಂದು ರೋಗ ಬಾಧಿಸೋದಿಲ್ಲ. ಆದರೆ ಧ್ರುವ ಪ್ರದೇಶದಲ್ಲಿ ಇರ್ತಕ್ಕಂಥ ಜನಗಳಲ್ಲಿ ಈ ರೋಗ ಬರೋದ್ರಿಂದ ಒಂದು ಸರಳ ಗಾಯಿಟರನ್ನು ನಾವು ಸ್ಥಾನಿಕ ವ್ಯಾಧಿ ಅಂತ ಕರಿತೀವಿ. ಇನ್ನು ಪಿಟ್ಯುಟರಿ ಗ್ರಂಥಿಯು ಸ್ರವಿಸುವ ಬೆಳವಣಿಗೆಯ ಹಾರ್ಮೋನ್ ದೇಹದ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತೆ. ಪಿಟ್ಯುಟರಿ ಗ್ರಂಥಿ ಇದು ಬೆಳವಣಿಗೆಯ ಗ್ರಂಥಿ, ಇದು ದೇಹದ ಬೆಳವಣಿಗೆಯನ್ನು ನಿಯಂತ್ರಿಸ್ತಕ್ಕಂಥದ್ದು. ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತೆ. ಒಂದೊಮ್ಮೆ ಬಾಲ್ಯದಲ್ಲಿ ಹಾರ್ಮೋನಿನ ಸ್ರವಿಕೆ ಕೊರತೆ ಆದರೆ ಕುಬ್ಜತೆ ಉಂಟಾಗುತ್ತೆ, ಅಂದರೆ ಡಾರ್ಫಿಸಮ್, ಆ ವ್ಯಕ್ತಿ ಕುಬ್ಜನಾಗ್ತಾನೆ. ಈ ಹಾರ್ಮೋನ್ ಅತಿಯಾಗಿ ಸ್ರವಿಸಿದರೆ ಅದನ್ನು ದೈತ್ಯತೆ, ಗೆಗ್ನಾಟಿಸಮ್ ಅಂತ ಕರಿತೀವಿ. ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಅತಿಯಾಗಿ ಸ್ರವಿಸಿದರೆ ದೈತ್ಯತೆ ಉಂಟಾಗುತ್ತೆ. ಅದನ್ನು ನಾವು ಅಕ್ರೋಮೆಗಾಲಿ ಅಂತ ಕರಿತೀವಿ. ಅದನ್ನು ನಾವು ಈ ರೋಗ ಜಾಸ್ತಿ, ಈ ಒಂದು ಪಿಟ್ಯುಟರಿ ಹಾರ್ಮೋನ್ ಸ್ರವಿಕೆ ಜಾಸ್ತಿ ಆದರೆ ಅಕ್ರೋಮೆಗಾಲಿ ಅಂತಕ್ಕಂಥ ಒಂದು ರೋಗ ಬರುತ್ತೆ. ಇನ್ನು ಜನನ ಗ್ರಂಥಿಗಳು, ಪ್ರೌಢಾವಸ್ಥೆಯ ಹಾರ್ಮೋನುಗಳು ಇದಾವೆ ನಮ್ಮಲ್ಲಿ ಕೆಲವು. ಈ ವಯಸ್ಕ ಹುಡುಗರ ಲಕ್ಷಣಗಳಿಗೆ ಅಂದರೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಈ ಹುಡುಗರು ಒಂದು ವಯಸ್ಕ ಲಕ್ಷಣಗಳು ಅಂದರೆ ಚರ್ಮದ ಮೇಲೆ, ಮುಖದ ಮೇಲೆ ಮೀಸೆ ಬೆಳೀತಕ್ಕಂಥದ್ದು, ಧ್ವನಿ ಗಡುಸಾಗೋದು, ಈ ಎಲ್ಲ ಲಕ್ಷಣಗಳು ಹುಡುಗರಲ್ಲಿ ಒಂದು 16ರಿಂದ 18ನೇ ವಯಸ್ಸು, 21ನೇ ವಯಸ್ಸಲ್ಲಿ ಬರ್ತವೆ. ಅದು ಈ ಹಾರ್ಮೋನ್ ಟೆಸ್ಟೋಸ್ಟಿರಾನಿನ ಹಾರ್ಮೋನಿಗೆ, ಈ ಒಂದು ಹಾರ್ಮೋನು ಆ ಒಂದು ವಯಸ್ಕ ಹುಡುಗರ ಲಕ್ಷಣಗಳಿಗೆ ಕಾರಣ ಆಗುತ್ತೆ. ಅದೇ ರೀತಿ ಹೆಣ್ಣು ಮಕ್ಕಳ ವಯಸ್ಕ ಲಕ್ಷಣಕ್ಕೆ, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಆಫ್ ಫೀಮೇಲ್ಸ್ನಲ್ಲಿ ಈಸ್ಟ್ರೋಜನ್ಗಳ ಸ್ರವಿಕೆಗೆ ಅದು ಕಾರಣ ಆಗುತ್ತೆ. ಈ ರೀತಿ ಪ್ರೌಢಾವಸ್ಥೆಯ ಹಾರ್ಮೋನುಗಳು ಹುಡುಗರಲ್ಲಿ, ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಕೇಳ್ತಾರೆ ಇವನ್ನ, ಲಕ್ಷಣಗಳಿಗೆ ಟೆಸ್ಟೋಸ್ಟಿರಾನ್ ಅನ್ನೋ ಒಂದು ಹಾರ್ಮೋನು ಕಾರಣ ಆಗುತ್ತೆ. ವಯಸ್ಕ ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ಗಳ ಸ್ರವಿಕೆಯಿಂದ ಆ ಒಂದು ವಯಸ್ಕ ಹೆಣ್ಣು ಮಕ್ಕಳ ಲಕ್ಷಣಗಳಿಗೆ ಹಾರ್ಮೋನು ಈಸ್ಟ್ರೋಜನ್ಗಳು ಕಾರಣ ಆಗ್ತವೆ. ಈ ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಇನ್ಸುಲಿನ್ ಅಂತಕ್ಕಂಥ ಒಂದು ಹಾರ್ಮೋನು, ಮೇದೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಅಂತಕ್ಕಂಥ ಒಂದು ಹಾರ್ಮೋನು ಪ್ಯಾಂಕ್ರಿಯಾಸಲ್ಲಿ ಹಾರ್ಮೋನು ಉತ್ಪತ್ತಿಯಾಗುತ್ತೆ. ಈ ಬೀಟಾ ಆಲ್ಫಾ ಸೆಲ್ಸ್ಗಳು ಈ ಹಾರ್ಮೋನನ್ನು ಮಾಡುತ್ತೆ. ಇನ್ಸುಲಿನ್ನು ನಮ್ಮ ದೇಹಕ್ಕೆ ಅಗತ್ಯವಾಗಿರ್ತಕ್ಕಂಥ ಗ್ಲೂಕೋಸನ್ನು ನಮ್ಮ ದೇಹ ಬಳಕೆ ಮಾಡಿಕೊಂಡು ಉಳಿದಿರ್ತಕ್ಕಂಥ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಈ ಹಾರ್ಮೋನ್ ಗ್ಲೂಕೋಸನ್ನು ಗ್ಲೈಕೋಜನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಇನ್ಸುಲಿನ್ನು ಈ ಹಾರ್ಮೋನು ಕಾರಣ ಆಗುತ್ತೆ. ಅದು ಇನ್ಸುಲಿನ್ನು ಕೊರತೆ ಆದರೆ ನಮಗೆ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಅಂತ ಕರಿತೀವಿ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಅದನ್ನೇ ನಾವು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಪದೇ ಪದೇ ಮೂತ್ರ ವಿಸರ್ಜನೆ, ಡಿಹೈಡ್ರೇಷನ್, ನೀರಿನ ಅಭಾವ, ನೀರು ಕುಡಿಬೇಕು ಅಂತಕ್ಕಂಥದ್ದು ಈ ರೋಗದ ಪ್ರಮುಖ
ಲಕ್ಷಣಗಳು ಮಧುಮೇಹ, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇನ್ಸಿಬಿಡಸ್ ಅಂತ ಕರೀತಾರೆ. ಈ ಇನ್ಸುಲಿನ್ ಹಾರ್ಮೋನು ದೇಹದಲ್ಲಿ ಉತ್ಪತ್ತಿ ಹಾರ್ಮೋನ್ ನಮ್ಮ ದೇಹದಲ್ಲಿ ಗ್ಲೂಕೋಸ್ನ ಪ್ರಮಾಣವನ್ನು ನಿಯಂತ್ರಿಸುವುದರ ಮೂಲಕ ಈ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಲು ಸಹಾಯಕವಾಗಿದೆ. ವಿದ್ಯಾರ್ಥಿಗಳಿಗೆ ಕೆಲವು ಅಂತಃಸ್ರಾವಕ ಗ್ರಂಥಿಗಳು ಮತ್ತು ಅವುಗಳ ಕಾರ್ಯಗಳು. ಈಗ ಅದರ ಒಂದು ಕೋಷ್ಟಕವನ್ನು ಗಮನಿಸಿದರೆ ಮೊದಲನೇ ಹಾರ್ಮೋನು ಬೆಳವಣಿಗೆಯ ಹಾರ್ಮೋನು ಪಿಟ್ಯುಟರಿ ಗ್ರಂಥಿ. ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು, ಅದರ ಕಾರ್ಯ ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಅದೇ ರೀತಿ ಎರಡನೇದು ಥೈರಾಯ್ಡ್ ಗ್ರಂಥಿ, ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು, ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಿಸೋದಕ್ಕೆ ಈ ಥೈರಾಯ್ಡ್ ಗ್ರಂಥಿ ಸಹಾಯಕ ಆಗಿದೆ. ಅದೇ ರೀತಿ ಈ ಥೈರಾಕ್ಸಿನ್ ಅಂತಕ್ಕಂಥ ಒಂದು ಹಾರ್ಮೋನಿನ ಮೂಲಕ ಈ ಎಲ್ಲ ಕೆಲಸವನ್ನು ಮಾಡುತ್ತೆ. ಇನ್ಸುಲಿನ್ನು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತೆ. ಟೆಸ್ಟೋಸ್ಟಿರಾನ್ ಅಂದರೆ ವೃಷಣಗಳು ಮತ್ತು ಅಂಡಾಶಯಗಳು ನಮಗೆ ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಅವು ಗಂಡಸುತನದ ಲಕ್ಷಣಗಳು ಉಂಟಾಗ್ತವೆ ಟೆಸ್ಟೋಸ್ಟಿರಾನ್ನಿಂದ. ಅದೇ ರೀತಿ ಈಸ್ಟ್ರೋಜನ್ನಿಂದ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ, ಋತುಚಕ್ರದ ನಿಯಂತ್ರಣಕ್ಕೆ ಈ ಅಂಡಾಶಯಗಳಲ್ಲಿ ಈ ಹಾರ್ಮೋನುಗಳು ಕಾರಣ ಆಗ್ತವೆ. ಟೆಸ್ಟೋಸ್ಟಿರಾನ್ ಅದರ ವೃಷಣಗಳಲ್ಲಿ ಟೆಸ್ಟೋಸ್ಟಿರಾನ್ ಮತ್ತು ಅಂಡಾಶಯಗಳಲ್ಲಿ ಈಸ್ಟ್ರೋಜನ್ ಉತ್ಪತ್ತಿಯಾಗುತ್ತೆ. ಅಡ್ರಿನಾಲಿನ್ ಇದು ದೇಹದ ತುರ್ತು ಪರಿಸ್ಥಿತಿಯನ್ನು ಎದುರಿಸೋದ್ರ ಜೊತೆಗೆ ದೇಹದಲ್ಲಿ ತುರ್ತು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ದೇಹವನ್ನು ಅಣುಗೊಳಿಸುತ್ತೆ. ಭಯ, ಕೋಪ ಮತ್ತು ಯಾವುದೇ ಒಂದು ಅತಿರೇಕದ ಪರಿಸ್ಥಿತಿಗಳಲ್ಲಿ ಈ ಹಾರ್ಮೋನು ಕೆಲಸ ಮಾಡುತ್ತೆ. ಬಿಡುಗಡೆಯಾಗುವ ಹಾರ್ಮೋನುಗಳು ಪಿಟ್ಯುಟರಿ ಗ್ರಂಥಿ ಹಾರ್ಮೋನುಗಳನ್ನು ಬಿಡುಗಡೆಗೊಳಿಸಲು ಪ್ರಚೋದಿಸುತ್ತೆ. ಇದು ಮಕ್ಕಳ ಇಲ್ಲಿಯವರೆಗೆ ನೀವು ಈ ಒಂದು ಅಂಗಾಂಶಗಳನ್ನು ಯಾವ ರೀತಿ ರಕ್ಷಣೆ ಮಾಡ್ಬೋದು, ನರಾಂಗಾಂಶಗಳ ಯಾವ ರೀತಿ ಕೆಲಸವನ್ನು, ನರಾಂಗಾಂಶ ಯಾವ ರೀತಿ ಕೆಲಸವನ್ನು ಕ್ರಿಯೆಯನ್ನು ಉಂಟು ಮಾಡುತ್ತೆ, ಅದೇ ರೀತಿ ಬೆಳವಣಿಗೆ ಸಸ್ಯಗಳಲ್ಲಿ ಸಹಭಾಗಿತ್ವದಲ್ಲಿ ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆ, ಆಮೇಲೆ ಸಸ್ಯಗಳ ಸಹಭಾಗಿತ್ವದಲ್ಲಿ ಬೆಳವಣಿಗೆಯಿಂದ ಉಂಟಾಗುವ ಚಲನೆಯಲ್ಲಿ ಗುರುತ್ವಾನುವರ್ತನೆ, ದ್ವಿತೀಯ ಅನುವರ್ತನೆ, ರಾಸಾಯನಿಕ ಅನುವರ್ತನೆ, ಜಲ ಅನುವರ್ತನೆ ಇವುಗಳೆಲ್ಲ ಕಲ್ತಿದ್ದೀರ ಮಕ್ಕಳೇ. ಅದೇ ರೀತಿ ಸ್ವತಂತ್ರ ಚಲನೆ, ಆಮೇಲೆ ಸಸ್ಯಗಳ ಹಾರ್ಮೋನುಗಳು, ವಿವಿಧ ರೀತಿಯ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳು, ಅದೇ ರೀತಿ ಪ್ರಾಣಿಗಳ ಹಾರ್ಮೋನುಗಳು, ನಿರ್ನಾಳ ಗ್ರಂಥಿ ಹಾರ್ಮೋನುಗಳು, ಅವುಗಳ ಕಾರ್ಯಗಳು, ಹಾರ್ಮೋನುಗಳ ಸ್ರವಿಕೆ ಮತ್ತು ಕಾರ್ಯಗಳ ಬಗ್ಗೆ ಇಲ್ಲಿವರೆಗೆ ಮಕ್ಕಳೇ ಕಲ್ತಿದ್ದೀರಾ. ಧನ್ಯವಾದ.